9ನೇ ತರಗತಿ ವಿಜ್ಞಾನ ಅಧ್ಯಾಯ 7 ಚಲನೆ. ಈ ಒಂದು ಚಲನೆಯ ಪಾಠದ ಮೇಲೆ 30 MCQ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಒಂದು ವಸ್ತುವಿನ ಸ್ಥಾನವನ್ನು ನಿರ್ಧರಿಸಲು ಬಳಸುವ ಸ್ಥಿರ ಬಿಂದುವನ್ನು ಏನೆಂದು ಕರೆಯುತ್ತಾರೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಒಂದು ವಸ್ತುವಿನ ಸ್ಥಾನವನ್ನು ನಿರ್ಧರಿಸಲು ಬಳಸ್ತಕ್ಕಂತಹ ಸ್ಥಿರ ಬಿಂದುವನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಮೂಲ ಬಿಂದು ಅಂತೇಳಿ ಕರೀತಕ್ಕಂಥದ್ದು. ಆಪ್ಷನ್ ನಂಬರ್ 2ನೇದಕ್ಕೆ ಸರಿಯಾದ ಉತ್ತರ. ವಸ್ತುವಿನ ಸ್ಥಾನವನ್ನು ತಿಳಿಸಲು ಬಳಸುವ ಸ್ಥಿರ ಬಿಂದುವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಅದನ್ನು ಮೂಲ ಬಿಂದು ಎಂದು ಕರೆಯುತ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಪ್ರಶ್ನೆ, ವಸ್ತುವು ಕ್ರಮಿಸಿದ ಒಟ್ಟು ಪಥದ ಉದ್ದವನ್ನು ಏನೆಂದು ಕರೆಯುತ್ತಾರೆ? ಇಲ್ಲಿಂದ ವಸ್ತು ಇಲ್ಲಿಗೆ ಅದು ಚಲಿಸಿದೆ ಅಂದರೆ ಅದನ್ನು ಏನೆಂದು ಕರೆಯುತ್ತಾರೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೂರ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಆರಂಭಿಕ ಮತ್ತು ಅಂತಿಮ ಸ್ಥಾನಗಳ ನಡುವಿನ ಅತಿ ಕಡಿಮೆ ನೇರ ದೂರವನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಅತಿ ಕಡಿಮೆ ನೇರ ದೂರವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಸ್ಥಾನಪಲ್ಲಟ ಅಂತೇಳಿ ಕರೀತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಆರಂಭಿಕ ಮತ್ತು ಅಂತಿಮ ಸ್ಥಾನಗಳ ನಡುವಿನ ನೇರ ಅಂತರಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ಸ್ಥಾನಪಲ್ಲಟ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ದೂರದ SI ಮಾನ ಯಾವುದು ಅಂತಕ್ಕಂಥದ್ದು. ದೂರದ SI ಮಾನ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಮೀಟರ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಮೀಟರ್ ಬಂದ್ಬಿಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದೂರದ ಅಂತಾರಾಷ್ಟ್ರೀಯ ಮೂಲಮಾನ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ದೂರದ SI ಮಾನ ಯಾವುದು ಅಂದರೂ ಕೂಡ ಮೀಟರ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಒಂದು ಘಟಕ ಕಾಲದಲ್ಲಿ ಕ್ರಮಿಸಿದ ದೂರವನ್ನು ಏನೆಂದು ಕರೆಯುತ್ತಾರೆ? ಒಂದು ಘಟಕ ಕಾಲದಲ್ಲಿ ಕ್ರಮಿಸಿದ ದೂರವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಏನೆಂದು ಕರೆಯುತ್ತಾರೆ ಅಂದರೆ ಜವ ಅಂತೇಳಿ ಕರೀತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದು ಘಟಕದ ಕಾಲದಲ್ಲಿ ಕ್ರಮಿಸಿದ ದೂರವೇ ಏನಾಗಿರ್ತದ ಅಂದ್ರೆ ಜವ ಆಗಿರ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಜವದ SI ಮಾನ ಯಾವುದು? ಜವದ SI ಮಾನ ಯಾವುದು ಅಂದರೆ ಮೀಟರ್ ಪರ್ ಸೆಕೆಂಡ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಜವವನ್ನು ಮೀಟರ್ ಪ್ರತಿ ಸೆಕೆಂಡ್ನಲ್ಲಿ ಎಳೆಯುತ್ತಾರೆ ಅಂತಕ್ಕಂಥದ್ದು, ಮೀಟರ್ ಪರ್ ಸೆಕೆಂಡ್. ಅದೇ ರೀತಿಯಾಗಿ ದಿಕ್ಕಿನೊಂದಿಗೆ ಚಲಿಸುವ ಜವವನ್ನು ಏನೆಂದು ಕರೆಯುತ್ತಾರೆ? ದಿಕ್ಕಿನೊಂದಿಗೆ ಚಲಿಸ್ತಕ್ಕಂಥ ಜವವನ್ನು ಏನೆಂದು ಕರೆಯುತ್ತಾರೆ ಅಂದರೆ ವೇಗ ಅಂತೇಳಿ ಕರೀತಕ್ಕಂಥದ್ದು. ಅಂದರೆ ಜವಕ್ಕೆ ದಿಕ್ಕು ಸೇರಿದಾಗ ಅದು ಏನಾಗ್ತದೆ ಅಂದ್ರೆ ವೇಗವಾಗುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ವಾಹನದ ಜವವನ್ನು ಅಳೆಯುವ ಸಾಧನ ಯಾವುದು? ಜವ ಅಂದ್ರೆ ನಮ್ಗೆ ಗೊತ್ತಿರಬೇಕು ಸ್ಪೀಡ್ ಅಂತಕ್ಕಂಥದ್ದು. ಈ ಒಂದು ನಮ್ಮ ಬೈಕ್ಗಳಲ್ಲಿ ನಾವು ನೋಡ್ತೀವಿ, ಸ್ಪೀಡನ್ನು ಅಳಿಬೇಕಾದ್ರೆ ಅಥವಾ ಸ್ಪೀಡನ್ನು ನಾವು ಎಷ್ಟು ವೇಗದಲ್ಲಿ ಗಾಡಿ ಹೋಗ್ತದೆ ಅಂದರೆ ನಾವು ಏನನ್ನು ನೋಡ್ತೀವಿ ಅಂದರೆ ಸ್ಪೀಡೋಮೀಟರ್ನ ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಪೀಡೋಮೀಟರ್. ಅದೇ ರೀತಿಯಾಗಿ ನೆಕ್ಸ್ಟು, ವಾಹನವು ಕ್ರಮಿಸಿದ ಒಟ್ಟು ದೂರವನ್ನು ಅಳೆಯುವ ಸಾಧನ ಯಾವುದು? ವಾಹನವು ಕ್ರಮಿಸಿದ ಒಟ್ಟು ದೂರವನ್ನು ಅಳಿತಕ್ಕಂತಹ ಸಾಧನ ಯಾವುದು ಅಂತಕ್ಕಂಥದ್ದು. ಇಲ್ಲಿ ಆಯ್ಕೆಗಳು ನೋಡ್ತೀವಿ, ಸ್ಪೀಡೋಮೀಟರ್, ಓಡೋಮೀಟರ್, ಥರ್ಮಾಮೀಟರ್, ಗಡಿಯಾರ ಅಂತೇಳಿ. ಸರಿಯಾದ ಉತ್ತರ ಬಂದ್ಬಿಟ್ಟು ವಾಹನವು ಕ್ರಮಿಸಿದ ಒಟ್ಟು ದೂರವನ್ನು ಅಳಿತಕ್ಕಂತಹ ಸಾಧನ ಯಾವುದು ಅಂದರೆ ಸರಿಯಾದ ಉತ್ತರ ಓಡೋಮೀಟರ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು ಓಡೋಮೀಟರ್. ಸರಾಸರಿ ಜವದ ಸೂತ್ರ ಯಾವುದು? ದೂರ ಇಂಟು ಕಾಲ, ಒಟ್ಟು ದೂರ ಪ್ಲಸ್ ಒಟ್ಟು ಕಾಲ, ವೇಗ ಇಂಟು ಕಾಲ, ಸ್ಥಾನಪಲ್ಲಟ ಪ್ಲಸ್ ಕಾಲ ಅಂತಕ್ಕಂಥದ್ದು. ಸರಾಸರಿ ಜವದ ಸೂತ್ರ ಕೇಳಿದ್ದಾರೆ ಇಲ್ಲಿ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಒಟ್ಟು ದೂರ ಪ್ಲಸ್ ಒಟ್ಟು ಕಾಲ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಸರಾಸರಿ ಜವ ಕೇಳಿದಾಗ ನಮ್ಗೆ ಗೊತ್ತಿರಬೇಕು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಕಾಲ ಅಂತೇಳಿ ನಮ್ಗೆ ಗೊತ್ತಿರಬೇಕು.